ಇವತ್ತು ಮಕ್ಕಳ ದಿನಾಚರಣೆ ನವೆಂಬರ್ 14 ಈ ದಿನ ಯಂಗ್ಸ್ಟರ್ಸ್ಗೆ ಅಂದ್ರೆ ನರೇಂದ್ರ ಮೋದಿ ನಿತೀಶ್ ಕುಮಾರ್ ರೀತಿ ನೋಡಿದ್ರೆ ಈ ಜೆನ್ ಗೋಲ್ಡ್ ಏನಿದ್ದಾರೆ ಓಲ್ಡ್ ಜನರೇಷನ್ ಅವರಿಗೆ ಗೆಲುವಾಗ್ತಾ ಇದ್ರೆ ಪಾಪ ಜೆನ್ ಝೀಗಳಿಗೆ ಸೋಲಾಗ್ತಾ ಇದೆ. ಜೆನ್ ಝೀ ಅಂದ್ರೆ ಮಕ್ಕಳು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ರೀತಿಯಲ್ಲಿ ತೇಜಸ್ವಿ ಯಾದವ್ 36 ವರ್ಷದವರು, ರಾಹುಲ್ ಗಾಂಧಿ ಇನ್ನೂ ಕೂಡ ಯಂಗ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇನ್ನೂ ಕೂಡ ಯಾವುದೇ ಒಂದು ದೊಡ್ಡ ಪಾಪ ಸಾಂವಿಧಾನಿಕ ಹುದ್ದೆಯಲ್ಲಿ ಈಗ ಲೀಡರ್ ಆಫ್ ಅಪೋಸಿಷನ್ ಬಿಟ್ರೆ ಈ ಯಾವುದೇ CM ಆಗಲಿ PM ಆಗಲಿ ಆಗಿಲ್ಲ. ಸೊ ಇವರಿಗೆ ಸೋಲಾಗಿದೆ. ಈ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಜೆನ್ ಝೀಗಳು ಸೋತಿದ್ಯಾಕೆ, ಜೆನ್ ಬೋಲ್ಡ್ ಅಂತೇನು ಹೇಳ್ತೀವಿ, ಜೆನ್ ಬೋಲ್ಡ್ ಸೋತೋಗ್ತಾ ಇದ್ದಾರೆ, ಜೆನ್ ಗೋಲ್ಡ್ ಗೆಲ್ತಾ ಇದ್ದಾರೆ. ಇಲ್ಲಿ ಜೆನ್ ಝೀ ವರ್ಸಸ್ ಜೆನ್ ಜಿ ಇತ್ತು. ಜೆನ್ ಜಿ ಅಲ್ಲಿ ನಿತೀಶ್ ನರೇಂದ್ರ ಮೋದಿ ಇದ್ರೆ ಜೆನ್ ಝೀ ಅಲ್ಲಿ ರಾಹುಲ್ ಪ್ಲಸ್ ತೇಜಸ್ವಿ ಇದ್ರು. ಸೋತಿದ್ದು ಒಗ್ಗಟ್ಟು, ಜೆನ್ ಝೀಗಳ ಒಗ್ಗಟ್ಟಲ್ಲಿ ಸೋತ್ ಹೋದ್ರು. ಆದರೆ ಜೆನ್ ಜಿ ಇದಾರಲ್ಲ ಅನುಭವದಲ್ಲಿ ಅವರು ತುಂಬ ಒಗ್ಗಟ್ಟಿಂದ ಮುನ್ನಡೆದ್ರು, ಅಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು. ರಾಹುಲ್ ತೇಜಸ್ವಿ ಆರಂಭದಲ್ಲಿ ಎಷ್ಟು ಅಂದರೆ ಆರಂಭದಲ್ಲಿ ಜೋಶನ್ ತೋರಿಸಿದ್ರಲ್ಲ ಮಹಾಗಠಬಂಧನ್, ನಾವು ವೋಟ್ ಚೋರಿ ವೋಟ್ ಅಧಿಕಾರ ರ್ಯಾಲಿ ಎಲ್ಲ ಬಿಹಾರನ ಕಾನ್ಸಂಟ್ರೇಟ್ ಮಾಡ್ಕೊಂಡು ರಾಹುಲ್ ಗಾಂಧಿ ಮಾಡಿದ್ರು. ಬಿಹಾರ ಚುನಾವಣೆಯಲ್ಲಿ ಕೂಡ ಇದಾಗುತ್ತೆ. ಅದಕ್ಕಿಂತ ಹಿಂದೆನೇ SIR ವಿರುದ್ಧ ಲೋಕಸಭೆಯಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಸೊ ಇದನ್ನು ನಿಲ್ಲಿಸಿ, ಈ ಮತ ಪರಿಷ್ಕರಣೆ ಇದೆಯಲ್ಲ ಇದು ನಿಮಗೆ ಬೇಕಾದಾಗ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಆರಂಭದಲ್ಲಿ ತೇಜಸ್ವಿ ರಾಹುಲ್ ಜೋಡೆತ್ತಿನ ರೀತಿ ಬಂದರು. ಆದರೆ ಆ ಜೋಡೆತ್ತುಗಳು ಚುನಾವಣೆಯ ಕೊನೆಯವರೆಗೂ ಇರಲಿಲ್ಲ. ಅಲ್ಲಿ ಎಡವಟ್ಟಾಗಿದ್ದು. ಜೋಡೆತ್ತುಗಳು ಚುನಾವಣೆಯ ಕೊನೆಯವರೆಗೂ ಇರಬೇಕಾಗಿತ್ತು. ಇದ್ದಿದ್ರೆ ಚೆನ್ನಾಗಿ ಇಷ್ಟು BJPಗೆ ಈ ಥರ ಗೆಲುವು ಸಿಗ್ತಾ ಇರಲಿಲ್ಲ, NDAಗೆ ಈ ಥರ ಗೆಲುವು ಸಿಗ್ತಾ ಇರಲಿಲ್ಲ, ಒಗ್ಗಟ್ಟಿರಲಿಲ್ಲ. ಏನು ಈ ಹಂಚಿಕೆ ಮಾಡಿದ್ರಲ್ಲ ಸೀಟ್ ಶೇರು, ಮಹಾಗಠಬಂಧನ್ ಸೀಟ್ ಶೇರ್ಗೆ ಭಾರಿ ಪೈಪೋಟಿ ಆಯಿತು. ಕಾಂಗ್ರೆಸ್ ಅವರು ಹೆಚ್ಚಿನ ಸೀಟ್ಗಳನ್ನು ಕೇಳ್ತಾ ಇದ್ರು, ಬೇರೆ ಪಕ್ಷಗಳಿಗೆ ಹೆಚ್ಚಿನ ಸೀಟ್ಗಳನ್ನು ಕೊಡಲಿಲ್ಲ. ಕಾಂಗ್ರೆಸ್ ಅವರು ಕೂಡ ಪೈಪೋಟಿಗೆ ಬಿದ್ದರು. RJD ಅವರು 143 ಸೀಟ್ಗಳನ್ನು ತಮಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ತಗೊಂಡ್ರು. ಕಾಂಗ್ರೆಸ್ ಅವರು 59 ಕ್ಷೇತ್ರಗಳನ್ನು ತಗೊಂಡ್ರು. ಕೊನೆವರೆಗೂ ಯಾರು ಎಷ್ಟು ಕ್ಷೇತ್ರಗಳಲ್ಲಿ ನಿಲ್ತಾರೆ ಅನ್ನೋ ಕ್ಲಾರಿಟಿನೇ ಮಹಾಗಠಬಂಧನಲ್ಲಿ ಸಿಗಲಿಲ್ಲ. ನಿಮಗೆ ಗೊತ್ತಿದ್ರೆ ಕೊನೆಯಲ್ಲಿ ಯಾರು ಒಬ್ರ ಮೇಲೆ ಒಂದು 3-4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ RJDನೇ ಪೈಪೋಟಿಗೆ ಬಿದ್ದ ಹಾಗಿತ್ತು. ಆ ರೀತಿ ಜನರಿಗೆ ಕ್ಲಾರಿಟಿ ಸಿಗಲಿಲ್ಲ, ಒಗ್ಗಟ್ಟಾಗಿ ಮುನ್ನುಗ್ಲಿಲ್ಲ. ಆದರೆ ಇನ್ ರಿವರ್ಸ್ ಈ ಕಡೆ ಇತ್ತಲ್ಲ, ಯಾರು ಈಗ ಗೆಲುವಿನ ಜೋಶಲ್ಲಿದ್ದಾರೋ ನಿತೀಶ್ ನರೇಂದ್ರ ಮೋದಿ ಜೋಡಿ ಇತ್ತಲ್ಲ, ಪಕ್ಕಾ ಕ್ಲಾರಿಟಿಯಲ್ಲಿ ಕೆಲಸ ಮಾಡಿದರು. ಯಾರೂ ಕೂಡ ಈಗೋ ಹರ್ಟ್ ಮಾಡ್ಕೊಳ್ಳಿಲ್ಲ. ಅಂದರೆ ರಾಹುಲ್ ತೇಜಸ್ವಿ ಜೋಡಿ ಇತ್ತಲ್ಲ, ಈ ಜೋಡಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡುವ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಇರಲಿಲ್ಲ. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಕಾಂಗ್ರೆಸ್ಗೆ ಇಷ್ಟ ಇರಲಿಲ್ಲ. ಕಾಂಗ್ರೆಸ್ನ 59 ಕ್ಷೇತ್ರಗಳೇನು ಸ್ಪರ್ಧೆ ಮಾಡಿದಾರಲ್ಲ, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅಂತ ಹೇಳೋದಕ್ಕೆ ರೆಡಿ ಇರಲಿಲ್ಲ. ಅವರು ಪ್ರಚಾರದ ವೇಳೆ ನಮ್ಮ ನಾಯಕ ತೇಜಸ್ವಿ ಯಾದವ್, ನಮ್ಮ ಪಕ್ಷ ಬೆಂಬಲಿಸ್ತಾ ಇದೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ತೇಜಸ್ವಿ ಯಾದವ್ ಅವ್ರನ್ನ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಈ ಒಗ್ಗಟ್ಟಿನ ಕೊರತೆಯಿಂದ ಜೆನ್ ಝೀಗಳು ಅಂದ್ರೆ ಯಂಗ್ಸ್ಟರ್ಸ್ ಸೋತ್ ಹೋದ್ರು. ಆದರೆ BJP ಇಲ್ಲೆಲ್ಲೂ ಕೂಡ ಹಿಂದೆ ಬೀಳಲಿಲ್ಲ. ನಿತೀಶ್ ಕುಮಾರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ನಿತೀಶ್ ಕುಮಾರ್ ಎಂತ ಕ್ಲೀನ್ ಇಮೇಜು, ನಿತೀಶ್ ಕುಮಾರ್ ಅವ್ರನ್ನ ಮುಂದಿಟ್ಕೊಂಡೇ ನಾವು ಚುನಾವಣೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ನಿತೀಶ್ ಕುಮಾರ್ ಕಳೆದ 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಯಾವುದೇ ವರ್ಗಕ್ಕೆ ಬೇಸರ ಮಾಡಿಲ್ಲ, ಯಾವುದೇ ವರ್ಗಕ್ಕೆ ತಾರತಮ್ಯ ಮಾಡಿಲ್ಲ, ಒಂದು ವರ್ಗವನ್ನು ಓಲೈಸುವಂತ ಕೆಲಸ ಮಾಡಿಲ್ಲ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅಹಿಂದ ನಾಯಕ. ಅವರು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಹೆಚ್ಚಿನ ಅನುದಾನ ಕೊಡ್ತಾರೆ, ಕ್ರಿಶ್ಚಿಯನ್ರಿಗೆ ಹೆಚ್ಚಿನದನ್ನು ಕೊಡ್ತಾರೆ. ಅವರೇನಿದ್ರು ಹಿಂದುಳಿದ ವರ್ಗಗಳು, ದಲಿತ ಸಮುದಾಯಕ್ಕೆ ಹೆಚ್ಚಿನ ಬೆಂಬಲ ಕೊಡ್ತಾರೆ. ಇನ್ ರಿವರ್ಸ್ ಈ ಕಡೆ ಬಹುಸಂಖ್ಯಾತರಿಗೆ ಏನು ಸಿಕ್ಕೋದು, ಬಹುಸಂಖ್ಯಾತರು ಅಂದ್ರೆ ಇದರಲ್ಲಿ ಹಿಂದೂ ಅಂತ ಏನು ಹೇಳ್ತಾರೆ, ಅವರಲ್ಲಿ ಯಾರೆಲ್ಲ ಸ್ವಲ್ಪ ಮೇಲ್ವರ್ಗದವರಿದ್ದಾರೆ, ಸೊ ಅವ್ರಿಗೆ ಯಾವುದೇ ಬೆಂಬಲ ಅಂದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೆಲ್ಲ ಅಷ್ಟೊಂದು ಯೋಜನೆಗಳು ಅನುದಾನಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಇತ್ತು. ಆ ರೀತಿಯಲ್ಲಿ ನಿತೀಶ್ ಕುಮಾರ್ಗೆ ಮೈನಸ್ಗಳಿರಲಿಲ್ಲ. ಎಲ್ಲ ಸಮುದಾಯಗಳಿಗೂ ಕೂಡ ಒಬ್ಬ ಸಮಾನನಾಗಿ ನಿಂತುಕೊಂಡು ಎಲ್ಲ ಕ್ಷೇತ್ರಗಳನ್ನು ಕೂಡ ಓಲೈಸುವಂತ ಕೆಲಸಗಳನ್ನ ಮಾಡ್ತಾ ಬಂದರು ನಿತೀಶ್ ಕುಮಾರ್. ಪಕ್ಷವನ್ನ ಬದಲಾಯಿಸಿದ್ರು ನಿತೀಶ್ ಕುಮಾರ್.
2023ರವರೆಗೂ JDU ಜೊತೆ ಇದ್ರು, RJD ಜೊತೆ ಇದ್ರು, ಆಮೇಲೆ BJPಗೆ ಬಂದರು. ಆದರೆ ಪಕ್ಷ ಬದಲಾಯಿಸಿದ್ರು ಕೂಡ ತಮ್ಮ ನೀತಿಗಳನ್ನು ಬದಲಾಯಿಸ್ತಿಲ್ಲ. ತಾವು ಕೊಡುವಂಥ ಅನುದಾನ, ತಾವು ಕೊಡುವಂಥ ಬಜೆಟ್ ಯೋಜನೆಗಳು ಇವೆಲ್ಲ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ಸಮುದಾಯಗಳಿಗೂ ಹಂಚುವಂಥ ಪ್ರಯತ್ನ ಮಾಡಿದರು. ಯಾವುದೇ ಒಂದು ಸಮುದಾಯದ ನಾಯಕ ಆಗಿ ಯಡಿಯೂರಪ್ಪನವರು ಅಂದರೆ ಶಿವಮೊಗ್ಗ ಇಂಪ್ರೂವ್ ಮಾಡ್ತಾರೆ, ಅಥವಾ ಸಿದ್ದರಾಮಯ್ಯನವರು ಬಂದರೆ ಮೈಸೂರು ಇಂಪ್ರೂವ್ ಮಾಡ್ತಾರೆ, ನಮ್ಮ ಕುಮಾರಸ್ವಾಮಿ ಏನಾದರೂ ಬಂದರೆ ರಾಮನಗರ ಹಾಸನ ಇಂಪ್ರೂವ್ ಮಾಡ್ತಾರೆ. ಆ ಥರ ಅಲ್ಲ. ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಮುನ್ನುಗ್ಗಿದ್ರು. ಬಿಹಾರದ ಮುಖ್ಯಮಂತ್ರಿಯಾಗಿ ಜನರಿಗೆ ಇಷ್ಟ ಆದರು. ನೀವು 10 ಜನ ಬಿಹಾರಿಗಳನ್ನು ಕೇಳಿದರೆ ನಿತೀಶ್ ಕುಮಾರ್ ಹೇಗೆ ಅಂದರೆ, ನಿತೀಶ್ ಕುಮಾರ್ ಒಳ್ಳೆಯವರಪ್ಪ, ಅವ್ರು CM ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನು ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅವ್ರನ್ನ ತುಂಬ ಅಂದರೆ ಅವ್ರನ್ನ ಮುಂದಿಟ್ಟುಕೊಂಡು ಬಿಹಾರದಲ್ಲಿ ನಾವು ಏನೇನು ಮಾಡ್ತೀವಿ, ಮುಂದಿನ ಯೋಜನೆಗಳೇನು ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದರು. ಆಮೇಲೆ ಯಾವುದನ್ನ ಈ ಜನ್ಸಿಗಳು ಮಾಡಲಿಲ್ಲ ಅಂದರೆ, ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಸೇರಿಕೊಂಡು ಒಗ್ಗಟ್ಟಾಗಿ ಎಷ್ಟು ರ್ಯಾಲಿ ಮಾಡಿದರು. ಆರಂಭದಲ್ಲಿ ರ್ಯಾಲಿ ಮಾಡಿದ್ದು ಬಿಟ್ಟರೆ ಆಮೇಲೆ ಚುನಾವಣಾ ಪ್ರಚಾರದಲ್ಲಿ ಒಗ್ಗಟ್ಟಾಗಿ ಕಾಣಿಸ್ಕೊಳ್ಳೇ ಇಲ್ಲ. ಎಲ್ಲೂ ಕೂಡ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲೇ ಇಲ್ಲ. ಅಂದರೆ ಇಲ್ಲಿ ಮಹಾಗಠಬಂಧನದಲ್ಲಿ ಆರಂಭದಲ್ಲೇ ಒಡಕಿತ್ತು. ಆದರೆ BJPಯಲ್ಲಿ ಒಡಕು ಕಾಣಲಿಲ್ಲ, ಒಗ್ಗಟ್ಟು ಕಾಣಿಸ್ತು. ಎಲ್ಲರೂ ದೊಡ್ಡ ದೊಡ್ಡ ನಾಯಕರು ಬಂದು ಪ್ರಚಾರ ಮಾಡಿದರು. RJD ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೋಗಿ ದೊಡ್ಡದಾಗಿ ಪ್ರಚಾರ ಮಾಡೋ ಮನಸ್ಸು ಮಾಡಲಿಲ್ಲ. ಎಲ್ಲೋ ಕೆಲವು ಏನು ನಮ್ಮ ಮಹಾಗಠಬಂಧನ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಅಪರೂಪಕ್ಕೆ ಹೇಳಿದ್ದು ಬಿಟ್ಟರೆ, NDAಯಲ್ಲಿ ಹಾಗಲ್ಲ. ನರೇಂದ್ರ ಮೋದಿ ಎಲ್ಲೂ ಕೂಡ BJP ಅಭ್ಯರ್ಥಿನ ಗೆಲ್ಲಿಸಿ, JDU ಅಭ್ಯರ್ಥಿನ ಗೆಲ್ಲಿಸಿ ಅಂತ ಕೇಳಲಿಲ್ಲ. NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಕೇಳ್ಕೊಂಡ್ರು. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಮುನ್ನುಗ್ಗೋಣ, ಬಿಹಾರದ ಅಭಿವೃದ್ಧಿ ಮಾಡೋಣ. ನೀವೇನಾದರೂ ಇಬ್ಬರು ಭ್ರಷ್ಟರಿದ್ದಾರೆ, ರಾಹುಲ್ ಗಾಂಧಿ ದೇಶದ ಅತಿ ದೊಡ್ಡ ಭ್ರಷ್ಟ, ಮತ್ತೊಬ್ಬರು ತೇಜಸ್ವಿ ಯಾದವ್ ಬಿಹಾರದ ಅತಿ ದೊಡ್ಡ ಭ್ರಷ್ಟ ಕುಟುಂಬ. ಇವೆರಡೂ ಕೂಡ ದೇಶದ ಅತ್ಯಂತ ದೊಡ್ಡ ಭ್ರಷ್ಟ ಕುಟುಂಬದಿಂದ ಬಂದವರು. ಇವರು ಬಿಹಾರನ ಲೂಟಿ ಮಾಡ್ತಾರೆ ಹೊರತು ಬಿಹಾರನ ಅಭಿವೃದ್ಧಿ ಮಾಡಲ್ಲ ಅಂತ ಬಹಳ ಗಟ್ಟಿಯಾಗಿ ಜೋಡೆತ್ತಿನ ರೀತಿ ನಿಂತ್ಕೊಂಡ್ರು. ಒಂದು ಕಡೆ ಜೋಡೆತ್ತುಗಳಾಗಿ ನರೇಂದ್ರ ಮೋದಿ, ನಿತೀಶ್, ಇನ್ನೊಂದು ಕಡೆ ಜೋಡೆತ್ತಾಗಿ ನಿಲ್ಲಬೇಕಾದ ರಾಹುಲ್, ತೇಜಸ್ವಿ, ಇವರಿಬ್ರು ಕೂಡ ನಿಲ್ಲಿಲ್ಲ. ಈ ಕಡೆ ಇವರಿಬ್ರು ಕೂಡ ಜೋಡೆತ್ತುಗಳಾಗಿ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ನಿತೀಶ್ ಕುಮಾರ್ ತುಂಬ ಆಕ್ಟಿವ್ ಆಗಿ ಎಲ್ಲ ಕಡೆ ಬರೋಕ್ಕಾಗದಿದ್ರು ಕೂಡ ಅಲ್ಲೆಲ್ಲ ಅಮಿತ್ ಶಾ ಇದ್ರು, ಯೋಗಿ ಹೋದ್ರು, ನರೇಂದ್ರ ಮೋದಿ ಹೋದ್ರು. BJPಯ ಒಗ್ಗಟ್ಟು ಕಾಣಿಸ್ತು. ಚಿರಾಗ್ ಪಾಸ್ವಾನ್ ತುಂಬ ಆಕ್ಟಿವ್ ಆಗಿದ್ರು, ಗ್ರೌಂಡ್ ಲೆವೆಲಲ್ಲಿ ಬಹಳ ಕೆಲಸ ಮಾಡಿದ್ರು. BJP, JDU, LJP. ಹಾಗಾಗಿನೇ ಈ ಗೆಲುವು ಜೆನ್ಜಿಗಳ ವಿರುದ್ಧ ಜೆನ್ ಗೋಲ್ಡ್ ಅಂದರೆ ಓಲ್ಡ್ ಜನರೇಷನ್ ಏನಿದೆ, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸೊ ಆ ಓಲ್ಡ್ ಇಸ್ ಗೋಲ್ಡ್ ನಿತೀಶ್, ನರೇಂದ್ರ ಮೋದಿ, ರಾಹುಲ್, ತೇಜಸ್ವಿಯ ಯಂಗ್ ಜೆನ್ಜಿ ವಿರುದ್ಧ ಗೆಲುವು ಸಾಧಿಸೋದಕ್ಕೆ ಕಾರಣ ಆಯಿತು. ನಾನು ಆರಂಭದಲ್ಲೇ ಹೇಳಿದೆ, ಸಿಂಪಲ್ ರೀಸನ್, ಪ್ರಿಪರೇಷನ್ ಈಸ್ ಬೆಟರ್. ಇಫ್ ಯು ಫೇಲ್ ಟು ಪ್ರಿಪೇರ್ ದೆನ್ ಪ್ರಿಪೇರ್ ಟು ಫೇಲ್ ಅಂತಾರೆ. ನೀವು ಪ್ರಿಪೇರ್ ಆಗೋದಕ್ಕೆ ಫೇಲ್ ಆದರೆ ಫೇಲ್ ಆಗೋದಕ್ಕೆ ಪ್ರಿಪೇರ್ ಆಗಿ ಅಂತ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮಹಾಗಠಬಂಧನ್ ಇತ್ತಲ್ಲ, ಇವರು ಪ್ರಿಪೇರ್ ಆಗೋದ್ರಲ್ಲೇ ಫೇಲ್ ಆಗೋಗ್ಬಿಟ್ಟಿದ್ರು. ಇವರು ಸೀಟ್ ಶೇರ್ ವಿಚಾರದಲ್ಲೇ ಸರಿಯಾಗಿ ಒಗ್ಗಟ್ಟಿರಲಿಲ್ಲ. ಆಮೇಲೆ ಕ್ಯಾಂಪೇನ್ಗಳನ್ನು ಒಗ್ಗಟ್ಟಾಗಿ ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿ, ನಿತೀಶ್ ಕುಮಾರ್, ಅಮಿತ್ ಶಾ, ಯೋಗಿ ಒಗ್ಗಟ್ಟಿನಿಂದ ಕ್ಯಾಂಪೇನ್ ಮಾಡಿದರು. ಬಿಹಾರದಾದ್ಯಂತ ಒಂಥರ ದಂಡಯಾತ್ರೆ ರೀತಿ ಮಾಡ್ಕೊಂಡು ಬಂದರು. ಈ ಒಂದು ಒಗ್ಗಟ್ಟಿಂದನೇ ಗೆಲುವು ಸಾಧ್ಯ ಆಯಿತು. ಜೆನ್ಜಿಗಳು ಅಂದರೆ ಯಂಗ್ಸ್ಟರ್ಸ್ ಆದ ತೇಜಸ್ವಿ, 36 ವರ್ಷದ ತೇಜಸ್ವಿ ಯಾದವ್, ರಾಹುಲ್ ಗಾಂಧಿಗೆ ಸೋಲಾಯಿತು ಅಂತ ಹೇಳ್ಬೋದು. ಸಿಂಪಲ್ ರಿಸಲ್ಟ್ ಕಣ್ಣು ಮುಂದೆ ಇದೆ. ಯಾವ RJD ಕಾಂಗ್ರೆಸ್ ಜೊತೆ ಸೇರಿಕೊಂಡು ಈಗ 30-40 ಕ್ಷೇತ್ರಗಳಿಗೆ ಪರದಾಡ್ತಾ ಇದೆ, ಸುಲಭವಾಗಿ 50, 60, 70 ಕ್ಷೇತ್ರಗಳನ್ನು ಗೆಲ್ತಿದ್ದಂಥ RJDಗೆ ಈಗ ಗೆಲುವು ಕಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆ ಕಷ್ಟಪಟ್ಕೊಂಡು 40-50ಕ್ಕೆ ಬರ್ತಾ ಇದ್ದಂಥ RJD, BJP 70-80ಕ್ಕೆ ಸುಲಭವಾಗಿ ಹೋಗಿದ್ದಾವೆ ಅಂದರೆ ಇದು BJP ಕೂಡ ನಿರೀಕ್ಷೆ ಮಾಡಿರಲಿಲ್ಲ, JDU ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಭರ್ಜರಿ ಗೆಲುವನ್ನು ಬಿಹಾರದ ಜನತೆ ನಮಗೆ ಕೊಡ್ತಾರೆ ಅಂತ. ಇದರ ಹಿಂದೆ ಇದ್ದಿದ್ದು ಒಂದು ಜೋಡೆತ್ತು ಫೇಲ್ ಆಗಿದ್ದು, ಇನ್ನೊಂದು ಜೋಡೆತ್ತು ಸಕ್ಸಸ್ ಆಗಿದ್ದು. ಮೊದಲ ಜೋಡೆತ್ತು ನಿತೀಶ್, ನರೇಂದ್ರ ಮೋದಿ, ಇನ್ನೊಂದು ಜೋಡೆತ್ತು ರಾಹುಲ್, ತೇಜಸ್ವಿ. ಎತ್ತುಗಳು ಒಂದು ಎತ್ತು ಏರಿಗೆಳಿದ್ರೆ ಇನ್ನೊಂದು ನೀರಿಗೆಳಿತು ಅಂತಾರಲ್ಲ, ಹಂಗಾಯಿತು ರಾಹುಲ್ ಗಾಂಧಿ, ತೇಜಸ್ವಿ ಕತೆ. ಆದರೆ ಈ ಎರಡು ಜೋಡೆತ್ತು ತುಂಬ ಸ್ಟ್ರಾಂಗ್ ಆಗಿ ಬಿಹಾರದಾದ್ಯಂತ ಒಂಥರ ಕ್ಯಾಂಪೇನ್ ಮಾಡ್ಕೊಂಡು ಹೋದರು. ಬಿಹಾರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೀವಿ, ಬಂದು ನಿಮ್ಮ ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ನುಸುಳುಕೋರರನ್ನು ಹೊರಗಡೆ ಹಾಕ್ತೀವಿ, ಬಿಹಾರದ ಜನರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಗ್ಯಾರಂಟಿಗಳನ್ನು ಕೊಡುವಲ್ಲಿ ಕೂಡ ಎಚ್ಚರಿಕೆಯಿಂದ ಕೊಟ್ಟರು. ಇದು
ನರೇಂದ್ರ ಮೋದಿ ನಿತೀಶ್ ಜೋಡಿ ಗೆಲುವಿಗೆ ಕಾರಣ ಆಯಿತು, ಇನ್ನೊಂದು ಕಡೆ ರಾಹುಲ್ ತೇಜಸ್ವಿ ಜೋಡಿಯ ಸೋಲಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಇದು ನಮಗನಿಸಿದ್ದು ಒಂದು ಕಾರಣ, ಪ್ರಮುಖ ಕಾರಣ. ಮತ್ತಷ್ಟು ಕಾರಣಗಳಿದೆ. ಇದು ಇದರ ಮುಂದಿನ ಲೆಕ್ಕಾಚಾರ ಏನಾಗಿರುತ್ತೆ ಎಲ್ಲವನ್ನ ಕೊಡ್ತಾ ಬಿಹಾರ ಚುನಾವಣೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.